ಕಾಲದ ಏನು ಮತ ತಗೊಂಡು ಲಾಭ ತಗೊಂಡಿದ್ರು ಅವ್ರು ಯಾರು ಕೂಡ ಹಿಂಗೆ ಮಾತಾಡ್ತಿಲ್ಲ. ಕೆಲವೊಬ್ಬ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, 20 ಜನ ಶಾಸಕರಿದ್ದಾರೆ ವಿಧಾನಸಭೆಯಲ್ಲಿ. ಅಷ್ಟು ಗಟ್ಟಿ ಧ್ವನಿಯಾಗಿ ಯಾರು ಮಾತಾಡ್ತಿಲ್ಲ ಅನ್ನುವಂಥದ್ದು. ಈಗಾಗಲೇ ಹಲವಾರು ನಾಯಕರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಕೇಳ್ತಿರ್ತಕ್ಕಂಥ ಮೀಸಲಾತಿ ಪಂಚಮಸಾಲಿ ಸಮಾಜಕ್ಕೆ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ಮಾತ್ರ, ರಾಜಕೀಯಕ್ಕಾಗಿ ಮೀಸಲಾತಿಯನ್ನು ಕೇಳ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ ಬಯಸೋದೇನೆಂದ್ರೆ, ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿಗಳು ಇದ್ದಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಆಳಿದ ಈ ಜಾಗದಲ್ಲಿ ಸುವರ್ಣಸೌಧ ನಿರ್ಮಾಣವಾಗಿದೆ. ಆ ಸುವರ್ಣಸೌಧದಲ್ಲಿ ನೀವು ಕುಂತು ರಾಣಿ ಚೆನ್ನಮ್ಮಾಜಿಯ ವಂಶಸ್ಥರ ರಕ್ತವನ್ನು ನೀವು ಹರಿಸಿರಿ ಮೊನ್ನೆ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ. ಆ ರಾಣಿ ಚೆನ್ನಮ್ಮನ ವಂಶಜರ ಶಾಪ ನಿಮಗೆ ತಟ್ತೈತಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಸದನದಲ್ಲಿ ಏನು ಉತ್ತರ ಕೊಡ್ತೀರಿ? ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕ್ಯಾರ ಅಂತ ಹೇಳ್ತೀರಿ. ಸುಪ್ರೀಂ ಕೋರ್ಟಿಗೆ 2D ಅಫಿಡವಿಟ್ ಏನಿದೆ, ಅಂಟಿಲ್ ಫರ್ದರ್ ಹಿಯರಿಂಗ್ ಅಂತಿದೆ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಸದನವನ್ನು ತಪ್ಪದಾರಿಗೆ ಹೇಳ್ತೀರಿ ಅಂತಂದ್ರೆ ಯಾವ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ ಅನ್ನೋದನ್ನು ನೀವೇ ನೋಡ್ಕೋಬೇಕನ್ನುವಂಥ ಮಾತನ್ನು ಹೇಳಿ ನನಗೆ ಒಂದು ನೆನಪಾಗ್ತದೆ. ನಾನು ಮೊನ್ನೆ ಪಂಜಾಬ್ಗೆ ಹೋದಾಗ ಜಾಲಿಯನ್ ವಾಲಾಬಾಗದ ಘಟನೆಯನ್ನು ನೋಡಿದೆ. ಜನರಲ್ ಡಯರ್ ಅನ್ನೋವ ಅಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹೋರಾಟಗಾರ ಮೇಲಿಗೆ ಫೈರಿಂಗ್ ಮಾಡಲಿಕ್ಕೆ ಆರ್ಡರ್ ಕೊಡ್ತಾನೆ ಜನರಲ್ ಡಯರ್ ಅಂತ. ಆ ರೀತಿ ಪಂಚಮಸಾಲಿಗಳಿಗೆ ನೀವು ಮೊನ್ನೆ ದಿವಸ ಜನರಲ್ ಡಯರ್ ಆಗಿ ಪರಿವರ್ತನೆಯಾಗಿ ಫೈರಿಂಗ್ ಆರ್ಡರ್ ಮಾಡಿದ್ದೀರಿ. ಬೆಡ್ ರೆಸ್ಟ್ನಲ್ಲಿದ್ದಂಥ ನಿಮ್ಮ ಪೊಲೀಸರು ಕಲ್ಲು ಒಗದಾರ. ADGP ಲಾ ಆ್ಯಂಡ್ ಆರ್ಡರ್ ದನ ಬಡ್ದಂಗೆ ಬಿಡಿಸ್ಯಾನ ಎಲ್ಲರೂ. ಆ ಅಧಿಕಾರಿಗಳು ತನಿಖೆ ಆಗಬೇಕು, ಅಧಿಕಾರಿಗಳ ಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು. ಸ್ವಾಮಿಗಳ ಹತ್ರ ಈ ಸಮಾಜ ಕ್ಷಮೆ ಕೇಳಬೇಕು. ಇವತ್ತು ಸದನದ ಹೊರಗೆ ಮತ್ತು ಒಳಗೆ ನಾವು ಧರಣಿಯನ್ನು ಮಾಡ್ತೇವೆ. ನಿಮ್ಮ ಲಾಠಿ ಚಾರ್ಜಿಗೆ ಹೆದರಿ ನಮ್ಮ ಹೋರಾಟ ಕೈ ಬಿಡುವುದಿಲ್ಲ. ನಮ್ಮ ಹೋರಾಟ ಇನ್ನಷ್ಟು ತೀವ್ರಗೊಳ್ತೈತಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ. Ashwavega English News. Coming soon. Your channel, your voice, your trust.